ನರೇಂದ್ರ ಮೋದಿ ಬಿಟ್ಟ ಮೇಲೆ ಯಾರು ಬದಲಾವಣೆ ಇಲ್ಲ. ಬದಲಾವಣೆ ಆಗ್ಲೇಬೇಕು. ಇಲ್ಲ ಅಂತ ಅಂದ್ರೆ ಜನ ಎಲ್ಲ ಮಠ ಮತ್ತೊಮ್ಮೆ ಮೋದಿ. ರಾಜೀವ್ಗಳ ಯಾರು ನಮ್ಮ ನೋಡೇ ಇಲ್ಲ. ಇಲ್ಲ ಆಗದೆ ಶೋಭಾಕಾರ್ಜಿ ವಿನ್ನಿ. ನಾವು ಹಿಂದೂಗಳಾಗಿ ಹುಟ್ಟಿದೀವಿ, ಬಿಜೆಪಿಗೆ ಓಟ್ ಹಾಕ್ತೀವಿ. ರಾಜೀವ್ಗೌಡವ್ರು ಯಾರು ಗೊತ್ತಿಲ್ಲ ಸರ್, ನಮಗೂ ಗೊತ್ತಿಲ್ಲ. ಬಿಜೆಪಿಗೆ ಓಟ್ ಹಾಕ್ತೀವಿ. ಬಿಜೆಪಿ ಕಾಂಗ್ರೆಸ್ ಬಂದರೆ ಶೋಭಾ ಕರಂದ್ಲಾಜೆ ಮಕ್ಕ ನೋಡಿ ಓಟ್ ಮಾಡಲ್ಲ, ಮೋದಿ ಅವ್ರ ಮಕ್ಕ ನೋಡ್ಬಿಟ್ಟು ಓಟ್ ಮಾಡ್ತೀವಿ. ಪಕ್ಷ ರಾಹುಲ್ ಗಾಂಧಿ ಬಂದ್ರೆ ಪಾಕಿಸ್ತಾನ ಪಕ್ಷ ಪಕ್ಷ ಲೋಕಸಭೆ ಎಲೆಕ್ಷನ್ ಯಾರು ನಾವು ಬಿಜೆಪಿ ಯಾರೇ ನಿಂತ್ಕೊಳ್ಳಿ ಬಿಜೆಪಿ. ಅದರಲ್ಲಿ ಶೋಭಾ ಕರಂದ್ಲಾಜೆ ಮತ್ತು ರಾಜೇಗೌಡ ನಿಂತ್ಕೊತಾರೆ ಕಾಂಗ್ರೆಸ್. ನಾವು ಇರೋಗಂಟ ಯಾಕೆ ಕಾಂಗ್ರೆಸ್ ಓಟಿಲ್ಲ, ಏನಿಲ್ಲ. ಬಿಜೆಪಿ ಯಾಕೆ ಬಿಜೆಪಿನೇ ಅಂತ ಹೇಳ್ತಾರೆ? ಮೋದಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಏನೇನು ಮಾಡಿದ್ದಾರೆ ಅಂತ ಹೇಳ್ಬೋದು? ಇಲ್ಲಿ ದೇಶಕ್ಕೆ ಗೊತ್ತು, ದೇಶಕ್ಕೆ ಏನೇನು ಮಾಡಿದ್ದಾರೆ ಅದು ಮಾಡಿದ್ದಾರೆ ಅಂತ. ಇವ್ರ ಕೈ ಕೊಟ್ಟರೆ ಅರ್ಧ ದೇಶನೇ ಮಾರ್ಕೊಂತಾರೆ ಇವರು. 5 ಗ್ಯಾರಂಟಿ ಕೊಟ್ಟಿದ್ದಾರಲ್ಲ, ಅದೇ ಸಂಸಾರ ಹಾಳು ಮಾಡೋಕ್ಕೆ. ಸಂಸಾರಗಳು ಮನೆಗೆ ಜಗಳ ಆಡ್ಕೊಂಡು ಅಲ್ಲಿ ಇಲ್ಲಿ ಊರು ಗುರ್ತುಗಲಿ ಅಂತ ಬಿಟ್ಟವ್ರೆ. ಕೊಡಬಾರ್ದಾಗಿತ್ತು. ಅದೇ ಸ್ಕೂಲ್ ಹುಡುಗರಿಗೋ ಮಕ್ಳಿಗೋ ಅಂಥವ್ರಿಗೆ ಮಾಡಿದ್ರು ಒಳ್ಳೇದು ಅನ್ಸ್ಕೊಳೋದು. ಈ ಹೆಂಗಸುಗಳು ನೋಡಿರಿ, ಕೇಳಲ್ಲ ಟೂರ್ ಅಂತೆ, ಪಾರ್ ಅಂತೆ, ದೇವಸ್ಥಾನ ಅಂತೆ, ಏನಕ್ಕೆ ಬೇಕು ಅಲ್ಲ. ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಹೌದು. ಸೆಂಟ್ರಲಲ್ಲಿ ಬಿಜೆಪಿ ಸರ್ಕಾರ 10 ವರ್ಷ ಆಳ್ವಿಕೆ ಮಾಡಿದ್ದಾರೆ. ಹೌದು. ನಿಮಗೆ ಸಮಾಧಾನ ತಂದಿದೆ, ಬದಲಾವಣೆ ಆಗಬೇಕು? ಸಮಾಧಾನ ತಂದಿದೆ. ಬೇರೆಯವರು ಪ್ರಧಾನಿಗಳು ಆಗಿದ್ದಿದ್ರೆ ದೇಶ ಇಷ್ಟೊತ್ತಿಗೆ ಅಲ್ಲೋಲ ಕಲ್ಲೋಲ ಆರ್ಥಿಕ ಸ್ಥಿತಿ ಅಧೋಗತಿ ಆಗ್ತಾಯಿತ್ತು. ಬೇರೆ ದೇಶದವರೆಲ್ಲ ನಮ್ಮ ದೇಶನ ಅಟ್ಯಾಕ್ ಮಾಡ್ತಾಯಿದ್ರು. ಹಾಗೆಯೇ ನಮ್ಮ ದೇಶದಲ್ಲಿ ತುಂಬ ಜನ ಕೊರೋನಾ ಬಂದ ಟೈಮಲ್ಲಿ ಸತ್ತೋಗ್ತಾಯಿದ್ರು. ಇದಕ್ಕೆಲ್ಲ ಧೈರ್ಯ ತುಂಬಿ ಆದಷ್ಟು ಜನಗಳಿಗೆ ಒಂದು ಒಳ್ಳೇದು ಮಾಡಿ ಒಂದು ಏನು ಜೀವನ ಕೊರೋನಾ ಇರೋವರೆಗೂ 20 kg ಅಕ್ಕಿ ದಾನ ಫ್ರೀಯಾಗಿ ಕೊಟ್ಟಿದ್ದಾರೆ. ಒಂದು ಎರಡನೇದು ಏನಾಗುತ್ತೆ ಅಂದರೆ ಈ ಧೈರ್ಯ ತುಂಬಿದರು, ಏನು ಹೆದರ್ಕೋಬೇಡಿ, ಔಷಧಿ ಕಂಡಿಡಿದ್ರು. ಪ್ರಪಂಚದಲ್ಲಿ ಮೊದಲು ಔಷಧಿ ಕಂಡಿಡಿದ್ದು ಕೊರೋನಾಕ್ಕೆ ಅಂದರೆ ನಮ್ಮ ಭಾರತ ದೇಶ. ಎಷ್ಟೋ ದೇಶಗಳಿಗೆ ನಾವು ಔಷಧಿನ ಫ್ರೀಯಾಗಿ ಕೊಟ್ಟಿದ್ದಾರೆ ನಮ್ಮ ದೇಶದವರು. ನಮ್ಮ ದೇಶದ ಪ್ರಧಾನಿನ ಬೇರೆ ದೇಶದ ಪ್ರಧಾನಿಗಳು ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾಯಿದ್ದಾರೆ. ಮೋದಿಯವರೇ ಅಂತಲ್ಲ, ಬೇರೆ ಯಾರಿದ್ದಿದ್ರು ಆ ಜಾಗದಲ್ಲಿ ಆಗ್ತಾ ಇರಲಿಲ್ಲ. ಸರ್, ಅದು ನಾಯಕರು ಇಲ್ಲ ಅಂತ ಹೇಳೋದಕ್ಕಿಂತ ಮೇಯ್ನು ಅವರಲ್ಲಿ ಅಡ್ಮಿನಿಸ್ಟ್ರೇಟಿವ್ ಕಡಿಮೆ ಇದೆ, ಸಾಲದು. ಯಾವುದನ್ನ ಯಾವ ಥರ ಮಾಡಬೇಕು ಅನ್ನೋ ಟ್ರ್ಯಾಕಿಂಗ್ ಮೈಂಡು ಅವರಲ್ಲಿ ಇಲ್ಲ. ಇವಾಗ ಎಕ್ಸಾಂಪಲ್ ನಮ್ಮ ಕರ್ನಾಟಕ ಗೌರ್ಮೆಂಟ್ ತೊಗೊಳ್ಳಿ. ಇವಾಗ ಸಿದ್ದರಾಮಯ್ಯ ಅವರು ಪಾಪ ಎಲ್ಲನೂ ಒಳ್ಳೇದು ಮಾಡ್ತಾಯಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಕೆಲವೊಂದು ಅನುಕೂಲ ಮಾಡಿರು, ಕೆಲವೊಂದು ಅನಾನುಕೂಲ ಮಾಡಿರು. ಇವಾಗ ನಾನು ಒಬ್ಬ ಆಟೋ ಡ್ರೈವರು. ಇವಾಗ ಬಸ್ಗಳ್ನೆಲ್ಲ ಫ್ರೀ ಬಿಟ್ಟರು. ಯಾರು ಕೇಳಿದರು ಬಸ್ ಫ್ರೀ ಬಿಡಿ ಅಂತ? ಇವಾಗ ನಮ್ಮ ಆರ್ಥಿಕತೆ ಹಿಂಜರಿತಾಯಿತು. ಇವಾಗ ನಮಗೆ ಜೀವನ ಮಾಡೋದೇ ಕಷ್ಟ ಆಗ್ತಾಯಿದೆ. ಇವಾಗ ನಮ್ಮ ಬಗ್ಗೆ ಯಾಕೆ ಅವರು ಅಷ್ಟು ಕಾಳಜಿ ವಹಿಸಲಿಲ್ಲ? ಬರೀ ಹೆಣ್ಮಕ್ಳಿಗೆ ಮಾತ್ರ ಫ್ರೀ ಅಂದ್ರಲ್ಲ, ಯಾಕೆ ಗಂಡಸ್ರು ಯಾರು ಓಟ್ ಹಾಕ್ಲಿಲ್ವಾ? ಹಾಕಿದ್ರೆ ಇಲ್ವಾ? ಅದಕ್ಕೆ ಉತ್ತರ ಯಾರು ಕೊಡ್ತಾರೆ? ಇವಾಗ ಒಂದು ಒಳ್ಳೇದು ಮಾಡಬೇಕಂದ್ರೆ 10 ಕೆಟ್ಟದ್ದು ಮಾಡಬೇಕಲ್ಲ, ಆಲೋಚನೆ ಮಾಡಬೇಕಲ್ಲ. ಬಡವರಾದ್ರೆ ಹಿಂದೆ ಎಷ್ಟು ಜನ ಇದ್ದಾರೆ, ಅವ್ರ ಸಂಸಾರ ಏನಾಗುತ್ತೆ, ಬೀದಿಗೆ ಬರ್ತಾರೆ. ಇವತ್ತು ನಾವು ರೋಡ್ ಟ್ಯಾಕ್ಸ್ ಕಟ್ತಾಯಿದ್ದೀವಿ, ಈ ವರ್ಷ FC ಮಾಡ್ತಾಯಿದ್ದೀವಿ. ನಮಗೆಲ್ಲ ಪರ್ಮಿಟ್ ಇದೆ. ಇವತ್ತು 2 ವೀಲರ್ಗಳಿಗೆಲ್ಲ ಯಾಕೆ ಪರ್ಮಿಟ್ ಕೊಡಲಿಲ್ಲ? ವೈಟ್ ಬೋರ್ಡ್ನಲ್ಲಿ ಬಾಡಿಗೆ ಹೊಡಿತಾ ಇದ್ರಲ್ಲ, ಯಾಕೆ ಪರ್ಮಿಷನ್ ಕೊಟ್ಟರು ಹೇಳಿ? ಸರ್, ಪ್ಲಸ್ ಪಾಯಿಂಟ್ಗಿನ್ನ ನಾನು ಒಂದೇ ಒಂದು ಮಾತಲ್ಲಿ ಹೇಳಬೇಕು ಅಂದರೆ, ಪ್ಲಸ್ ಪಾಯಿಂಟ್ಗಿನ್ನ ಜಾಸ್ತಿ ಅನಾನುಕೂಲ, ಮೈನಸ್ ಪಾಯಿಂಟೇ ಜಾಸ್ತಿ ಆಯಿತು. ಹೌದು, ಬದಲಾವಣೆ ಆಗೋಕ್ಕೆ ಸಾಧ್ಯವೂ ಇಲ್ಲ. ಒಂದನೇದು. ಎರಡನೇದು ಏನಾಗುತ್ತೆ ಅಂದರೆ, ಕೊಡಬೇಕಿತ್ತು ಪ್ಲಸ್ ಪಾಯಿಂಟ್ ಯಾವ್ಯಾವುದು ಕೊಡಬೇಕಂತ, ವಿದ್ಯೆ, ಆರೋಗ್ಯ ಇವೆರಡು ಕೊಟ್ಟಿದ್ದಿದ್ರೆ ನಮ್ಮ ರಾಜ್ಯ, ಕರ್ನಾಟಕ ರಾಜ್ಯ ಸುಭೀಕ್ಷವಾಗಿ ಆರ್ಥಿಕತೆ ಎಲ್ಲ ಏನೋ ಎಜುಕೇಷನ್ ಇದರಲ್ಲಿ ತುಂಬ ಮೇಲೆ ಇರ್ತಾಯಿತ್ತು, ಉತ್ತುಂಗಕ್ಕೆ ಇರ್ತಾಯಿತ್ತು. ಯಾರೂ ಇದನ್ನು ಕೊಡಿ, ಫ್ರೀಯಾಗಿ ಕೊಡಿ ಅಂತ ಯಾರೂ ಕೇಳಿರಲಿಲ್ಲ. ಪ್ರೈವೇಟ್ ಶಾಲೆಗಳು ಎಕ್ಸಾಂಪಲ್ ನಾನು ಹೇಳ್ತೀನಿ. ಇವತ್ತು ಡೊನೇಷನ್ ಅವಳಿ ಸಿಕ್ಕಾಪಟ್ಟೆ ಇದೆ. ಅದಕ್ಕೆಲ್ಲ ಒಂದು ಕಡಿವಾಣ ಹಾಕಿ ಬಡವ್ರ ಬಗ್ಗರಿಗೆ, ನಮ್ಮಂಥ ಆಸಕ್ತರಿಗೆ ಸಹಾಯ ಮಾಡಿದರೆ ಸರ್ಕಾರಕ್ಕೆ ಖಂಡಿತ ಎಂಥ ಬಡವನಾದರೂ ಹೆಮ್ಮೆ ಪಡ್ತಾಯಿದ್ದ. ಇದು ಮಾಡಿರೋದೇನೆಂದರೆ ದುಡ್ಡಿರೋರಿಗೆ ಮಾತ್ರ ರಾಜಕೀಯ ಆಗಿಬಿಟ್ಟಿದೆ. ರಾಜಕೀಯ ಅಂತಲ್ಲ, ಸರ್ಕಾರ ಸವಲತ್ತುಗಳು. ಹಾಂ, ರಾಜೀವ್ ಗೌಡ ಆಮೇಲೆ ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆನ ನಿಲ್ಲಿಸ್ತಾ ಇದ್ದಾರೆ.
ಯಾರು ಶೋಭಾ ಕರಂದ್ಲಾಜೆ ಅಂತೀರಾ ಅಥವಾ ರಾಜುಗೌಡ? ಸರ್, ಅದು ಪಕ್ಷಾತೀತವಾಗಿ ಹೇಳಬೇಕು ಅಂದರೆ ಬಿ ಜೆ ಪಿ ಮುನ್ನಡೆ ಸಾಧಿಸ್ತದೆ ಅಂತ. ಇದರಲ್ಲಿ ರಾಜುಗೌಡ ಯಾರು ಅಂತ ನಾನು ನೋಡಿಲ್ಲ, ಶೋಭಾ ಕರಂದ್ಲಾಜೆ ಯಾರು ಅಂತ ನಾನು ನೋಡಿಲ್ಲ. ನಮ್ಮ ಕ್ಷೇತ್ರದಲ್ಲೆಲ್ಲ ಹೊಸಬ್ರೇನೆ, ಹಳಬ್ರು ಯಾರೂ ಇಲ್ಲ. ಸದಾನಂದ ಗೌಡರು ಲಾಸ್ಟ್ ಟೈಮಲ್ಲಿ ಲೋಕಸಭೆ MP ಆಗಿದ್ದರು. ನಮ್ಮ ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ ಅಂತ ನಂದೊಂದು ಪ್ರಶ್ನೆ. ಅವ್ರಿಗೆ BJP MP ಲೋಕಸಭಾ ಸದಸ್ಯರೇ ಏನು ಮಾಡಿದ್ದಾರೆ ದಾಸರಳ್ಳಿ ಕ್ಷೇತ್ರದಲ್ಲಿ? ಅವ್ರನ್ನ ಬಿಟ್ಟು ಶೋಭಾ ಕರಂದ್ಲಾಜೆ ಕೊಟ್ಟಿರ್ಬೋದು. ಇವಾಗ ಅವರು ಅಷ್ಟೇ ಎಲೆಕ್ಷನ್ ಆಗೋವರೆಗೂ ಬಂದು ಜನಗಳ ಮುಂದೆ ನಿಂತ್ಕೊಂತಾರೆ. ಆಮೇಲೆ ನಾವು ಹೋದರೆ ಯಾರೂ ಕೈ ಹಿಡಿಯಲ್ಲ, ನೀನು ಯಾರು ಅಂತಾರೆ. ಅವ್ರ ಹಿಂದ್ಗಡೆ ಹಿಂಬಾಲಕರೇ ನಮ್ಮನ್ನು ಮುಂದಕ್ಕೆ ಬಿಡಲ್ಲ. ಹಾಗಾದ್ರೆ ಈ ಸಲ ಏನು ಬದಲಾವಣೆ ಬೇಡ ಅಂತೀರಿ? ಖಂಡಿತ ಬೇಡ. ನೋಡೋಣ, ಈ ಎಲೆಕ್ಷನ್ನಲ್ಲಿ ಮ್ಯಾಕ್ಸಿಮಮ್ಮು BJP ಪರ ಒಲವಿದೆ. ನೋಡಬೇಕು, ಅದು ಪ್ರಯತ್ನ ಜನಗಳ ಕೈಯಲ್ಲಿದೆ, ಯಾರೋ ರಾಜಕೀಯ ವ್ಯಕ್ತಿಗಳದ್ದು ಏನೂ ಇಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.